ಇಲ್ಲಿ ದುಡ್ಡಿನ ಡೀಲಿಂಗ್ ಕೂಡ ನಡೆದಿತ್ತು. ಮಾತುಕತೆಯಂತೆ 30 ಲಕ್ಷವನ್ನ ಪ್ರದೋಷ್ ತನ್ನ ಬಳಿ ಇಟ್ಕೊಂಡಿದ್ದ. ಇದೀಗ ಪಂಚನಾಮೆ ಮಾಡಿ ಹಣ ರಿಕವರಿಗೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ 30 ಲಕ್ಷಕ್ಕೆ ಸುಪಾರಿ ಡೀಲ್ ಅನ್ನು ಒಪ್ಪಿಸಿದ್ರಂತೆ. ಈ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕೊಲೆಯಾದ ಬಳಿಕ 30 ಲಕ್ಷ ಕೊಟ್ಟು ಈ ಮೃತದೇಹವನ್ನ ವಿಲೇವಾರಿ ಮಾಡಿಬಿಡಿ, 30 ಲ್ಯಾಕ್ಸ್ಗೆ ಸೆಟಲ್ ಆಗಿ ಅಂತೆಲ್ಲ ಹೇಳಿ ಕೊಟ್ಟಿದ್ರಂತೆ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಹೋಗಿ ನಾನೇ ಕೊಲೆ ಮಾಡಿದ್ದು ಅಂತ ಕೂಡ ಸ್ಟೇಷನಲ್ಲಿ ಒಪ್ಕೊಳ್ಳಿ ಅಂತ ಒಂದು ಟೀಮ್ಗೆ ಆ ಡೀಲಿಂಗ್ ಅನ್ನು ಕೊಟ್ಟಿದಂತೆ. ಪ್ರದೋಷ್ ಅನ್ನುವಂತಹ ವ್ಯಕ್ತಿಯಿಂದ ಈ ಡೀಲಿಂಗ್ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. 30 ಲಕ್ಷಕ್ಕೆ ಹಾಗಾದ್ರೆ ಸುಪಾರಿ ಕೊಡ್ಲಾಯ್ತಾ ಮೃತದೇಹದ ಡಿಸ್ಪೋಸಲ್ಗೆ, ವಿಲೇವಾರಿಗೆ ಅನ್ನೋದು ಪ್ರಶ್ನೆ. ಸೊ ಆ 30 ಲಕ್ಷವನ್ನ ಕೊಟ್ಟ ನಂತರ ಇವರು ಆ ಮೃತದೇಹವನ್ನ ತೆಗೆದುಕೊಂಡು ಅಲ್ಲೇ ಸುಮ್ನಳ್ಳಿ ಬಳಿ ಇರುವಂತಹ ರಾಜ ಕಾಲುವೆ ಹತ್ರ ಎಸೆದು ಹೋದ್ರು ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಆ 30 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ರಿಕವರಿ ಮಾಡಿಕೊಂಡು ಹೇಗೆ ಡೀಲ್ ಆಗಿತ್ತು, ಯಾರ್ಯಾರ ಅಣತಿಯಂತೆ ಆಗಿತ್ತು, ಮತ್ತೆ ದರ್ಶನ್ನೇ 30 ಲಕ್ಷದ ಡೀಲಿಂಗ್ ಅನ್ನು ಮಾಡಿತ್ತ ಅಥವಾ ದರ್ಶನ್ ಆಪ್ತರಿಂದ ಆಗಿತ್ತ, ಈ ಎಲ್ಲ ಮಾಹಿತಿಗಳನ್ನ ಕೂಡ ಕಲೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯನ್ನ ಮುಗಿಸಿ ಬಿಡೋದಕ್ಕೆ, ಸಾಕ್ಷಿಯನ್ನ ಮುಗಿಸಿ ಬಿಡೋದಕ್ಕೆ ಪ್ರದೋಷ್ ಅನ್ನುವಂತಹ ವ್ಯಕ್ತಿಗೆ 30 ಲಕ್ಷಕ್ಕೆ ಡೀಲ್ ಮಾಡಿಕೊಂಡಿದ್ರು ಈ ಕೊಲೆ ಆರೋಪಿ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಶವ ಎಸೆದು ಸರೆಂಡರ್ ಆಗೋದಕ್ಕೆ ಕಾರ್ತಿಕ್ ಟೀಮ್ ಒಪ್ಪಿತ್ತಂತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈಗ 30 ಲಕ್ಷ ಸುಪಾರಿ ಕಿಲ್ಲಿಂಗ್ ಆಗಿತ್ತು ಹಾಗೂ 30 ಲಕ್ಷ ತೆಗೆದುಕೊಂಡು ಸಾಕ್ಷ್ಯನಾಶವನ್ನು ಮಾಡಿ ಸರೆಂಡರ್ ಕೂಡ ಆಗಿ ಅನ್ನುವಂತಹ ವಿಚಾರದಲ್ಲಿ ಪೊಲೀಸರಿಗೆ ಇಲ್ಲಿ ತನಕ ಏನೇನು ಲೀಡ್ ಸಿಕ್ಕಿದೆ? ದರ್ಶನ್ನೇ ಹೇಳಿದ್ದ, ದರ್ಶನ್ ಆಪ್ತರಿಂದ ಇಶಾರೆ ಸಿಕ್ಕಿ ಈ ಕಾರ್ತಿಕ್ ಅಂಡ್ ಟೀಮ್ ಈ ರೀತಿ ಮಾಡಿದ್ದ, ಏನೇನು ಇನ್ಫಾರ್ಮೇಶನ್ ಕಲೆ ಹಾಕೋ ಕೆಲಸ ಆಗಿದೆ ಪೊಲೀಸರು ಈ ತನಿಖೆ ದೃಷ್ಟಿಯಲ್ಲಿ? ಖಂಡಿತವಾಗಿಯೂ ಮೊತ್ತ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಬೆನ್ನೆಲುಬಾಗಿ ಯಾಕೆ ಅವರು 3 ಜನ ಆರೋಪಿಗಳು ನಿಂತರು, ಜೊತೆಗೆ ಅವರು ಸಲೆಂಡರ್ ಆಗ್ಲಿಕ್ಕೆ ಯಾಕೆ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಮತ್ತು ಒಂದಷ್ಟು ಅನುಮಾನಗಳು ಪೊಲೀಸರಿಗೆ ಇತ್ತು. ಆ ಹಿನ್ನೆಲೆಯಲ್ಲಿ ಮೊನ್ನೆ ಸಂಜೆ ಅವರು ಸಲೆಂಡರ್ ಆದ ಸಂದರ್ಭದಲ್ಲಿ ಅವರನ್ನ ಮೂವರನ್ನು ಕೂಡ ಪ್ರತ್ಯೇಕವಾಗಿ ಇರಿಸಿ ವಿಚಾರಣೆಗೊಳಪಡಿಸ್ತಾರೆ. ಕಾರ್ತಿಕ್ ಇರ್ಬೋದು, ನಂದೀಶ್ ಇರ್ಬೋದು ಮತ್ತು ಬೇರೆ ಬೇರೆ ಆರೋಪಿಗಳು, ಅಂದ್ರೆ 3 ಜನ ಆರೋಪಿಗಳೇನಿದ್ರು ಅವ್ರನ್ನೆಲ್ಲರೂ ಕೂಡ ಪ್ರತ್ಯೇಕವಾಗಿ ಇರಿಸಿ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸುವ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥದ್ದು. ಯಾಕಂದ್ರೆ ಪ್ರದೋಷ್ ಏನಿದ್ದಾನೆ, ಪ್ರದೋಷ್ ಅವನು ಹೋಟೆಲ್ನ ಉದ್ಯಮಿಯಾಗಿರುವಂಥದ್ದು. ಹೋಟೆಲ್ನ ಉದ್ಯಮಿಯಾಗಿದ್ದ ಹಿನ್ನೆಲೆಯಲ್ಲಿ ಆತ 30 ಲಕ್ಷ ಹಣವನ್ನು ಕೊಡ್ತೀನಿ, ಜೊತೆಗೆ ನೀವು ಶವ ಏನು ಸಾವನ್ನಪ್ಪಿದಂತ ರೇಣುಕಾಸ್ವಾಮಿ ಏನಿದ್ದಾನೆ, ರೇಣುಕಾಸ್ವಾಮಿಯ ಶವವನ್ನ ವಿಲೇವಾರಿ ಮಾಡಬೇಕು. ವಿಲೇವಾರಿ ಮಾಡಿ ಅದಾದ ಬಳಿಕ ಪೊಲೀಸರ ಮುಂದೆ ಸಲೆಂಡರ್ ಆಗಬೇಕು. ಅದಾದ ಬಳಿಕ ಕೋರ್ಟ್ನ ಖರ್ಚಿರುವಂಥದ್ದು, ಜೊತೆಗೆ ಬೇಲನ್ನ ಮಾಡಿಸ್ಕೊಳ್ಳುವಂಥದ್ದು, ಈ ಎಲ್ಲಾ ಪ್ರಕ್ರಿಯೆಗೂ ಕೂಡ ನಾನು ಸಹಾಯವನ್ನ ಮಾಡ್ತೀನಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದ. ಅದಾದ ನಂತರ ಪ್ರದೋಷ್ ಏನು ಆತನ ಬಳಿ ಇದ್ದಂತ 30 ಲಕ್ಷ ಹಣ ಏನಿತ್ತು, ಹಣವನ್ನು ಕೂಡ ಈ ಕಾರ್ತಿಕ್ ಅಂಡ್ ಟೀಮ್ಗೆ ತೋರಿಸಿ ಅದನ್ನ ಏನು ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಜೊತೆಗೆ ಇಡೀ ಪ್ರಕರಣದಲ್ಲಿ ಅವ್ರ 3 ಜನರನ್ನೇ ಆರೋಪಿಯನ್ನಾಗಿ ಯಾವ ರೀತಿಯಲ್ಲಿ ಮಾಡಿಸ್ಬೇಕು, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಏನು ಆ ಟೀಮ್ಗೆ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಕ್ಕಿರುವಂತದ್ದು. ಆ ಜೊತೆಗೆ ಆ ಹಣವನ್ನ ಕೊಡ್ಲಿಕ್ಕೆ ಕೂಡ ದರ್ಶನ್ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಈ ಎಲ್ಲಾ ಮಾಹಿತಿಗಳು ಕೂಡ ಅವ್ರಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧ ಯಾವ ರೀತಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳಿರ್ಬೋದು, ಜೊತೆಗೆ ಈ ಹಣವನ್ನ ಸೀಸ್ ಮಾಡ್ಕೊಳ್ಳುವಂಥದ್ದು, ಪ್ರದೋಷ್ ಯಾವ ಹಣವನ್ನ ಎಲ್ಲಿಟ್ಟಿದ್ದ ಏನು ಅನ್ನೋದ್ರ ಬಗ್ಗೆ ಸೀಸ್ ಮಾಡ್ಕೊಳ್ಳುವಂಥದ್ದು, ಈ ಎಲ್ಲಾ ಪ್ರಕ್ರಿಯೆಗೂ ಕೂಡ ಈಗ ಪೊಲೀಸರು ಚಾಲನೆಯನ್ನ ಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ಹಣವನ್ನು ಕೊಡುವಂಥದ್ದು ಮತ್ತು ಸುಪಾರಿಯನ್ನ, ಅಂದ್ರೆ ಹಣವನ್ನ ವಿಲೇವಾರಿ ಮಾಡ್ಲಿಕ್ಕೆ ಯಾವ ರೀತಿಯಲ್ಲಿ ಸುಪಾರಿಯನ್ನ ಕೊಟ್ಟಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನ ಈಗ ಕಲೆ ಹಾಕ್ತಾ ಇರುವಂತದ್ದು. ಮಮತಾ, ಸದ್ಯಕ್ಕೆ 30 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈ ಡೀಲಿಂಗ್ ವ್ಯವಹಾರ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆಯಲ್ಲ, ಸೊ ಅದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಕ್ರಿಯೆಗೂ ಕೂಡ ಈಗ ಚಾಲನೆ ಕೊಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರದೋಷ್ ಹಣವನ್ನ ಎಲ್ಲಿಟ್ಟಿದ್ದ, ಜೊತೆಗೆ ಯಾರ್ಯಾರ ಕೈ ಎಕ್ಸ್ಚೇಂಜ್ ಆಗಿದೆ ಹಣ, ಆಮೇಲೆ ಎಕ್ಸಾಕ್ಟ್ಲಿ 30 ಲಕ್ಷನ ಅಥವಾ ಅದಕ್ಕಿಂತ ಜಾಸ್ತಿಗೆ ಡೀಲಿಂಗ್ ಆಗಿತ್ತಾ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾಗಿದೆ.